ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿರುವ ಹೆಸರಾಂತ ಯಾಣ ಗುಹೆಗಳು ಇನ್ನೊಮ್ಮೆ ಸುದ್ದಿಯಲ್ಲಿವೆ. ಈ ಯಾಣ ಗುಹೆಗಳನ್ನು ನೋಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ದಟ್ಟ ಕಾಡಿನ ಮಧ್ಯೆ ಒಂದು ಪ್ರಯಾಣ ಹೇಗಿದೆ ನೋಡಿ. ಸಂಪೂರ್ಣ ಒಂದು ಹಸಿರಿನಿಂದ ಕೂಡಿರುವ ದಟ್ಟ ಕಾಡಿನಲ್ಲಿ ಯಾಣ ಆಕಾಶದ ಎತ್ತರಕ್ಕೆ ತಲೆ ಎತ್ತಿ ನಿಂತಿರುವ ಯಾಣ ಗುಹೆ ಮತ್ತು ಸುಸ್ವಾಗತ. ಯಾಣ ಗುಹೆಗಳಿಗೆ ಸರ್ಕಾರ ಜಿಯೋ ಹೆರಿಟೇಜ್ ಮಾನ್ಯತೆ ನೀಡಿದೆ. ಇದು ರಾಷ್ಟ್ರೀಯ ಮಹತ್ವದ ಒಂದು ಪ್ರಕ್ರಿಯೆಯಾಗಿದೆ. ಭೂವೈಜ್ಞಾನಿಕ ಪಾರಂಪರಿಕ ತಾಣ ಎಂಬ ಹೆಗ್ಗಳಿಕೆ ಯಾಣ ಗುಹೆಗಳಿಗೆ ಸಿಕ್ಕಿದೆ. ಯಾಣ ಗುಹೆಗಳಿಗೆ ಈ ರೀತಿಯ ಒಂದು ಮಾನ್ಯತೆ ದೊರಕಿರುವುದು ಅದನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ರಕ್ಷಣೆ ಮಾಡಲಿಕ್ಕೆ ಮತ್ತು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಸದಾವಕಾಶ ಸಿಗುತ್ತೆ. ಯಾಣ ಗುಹೆ ನೋಡಲಿಕ್ಕೆ ಪ್ರತಿ ದಿನವೂ ನೂರಾರು ಮಂದಿ ಪ್ರವಾಸಿಗರು ದೇಶ ವಿದೇಶಗಳಿಂದ ಮತ್ತು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸ್ತಾರೆ. ಒಂದು ಸ್ಮಾಲ್ ಟ್ರೆಕ್ಕಿಂಗ್ ಮೂಲಕ ಹೋಗಬೇಕಾಗತ್ತೆ ಯಾಣಕ್ಕೆ. ದಟ್ಟ ಕಾಡಿನ ಮಧ್ಯೆ ಇರುವುದು ಈ ಯಾಣ ಗುಹೆಗಳನ್ನು ನೋಡುವುದು ಒಂದು ಕಣ್ಣಿಗೆ ಹಬ್ಬ ನೋಡಿ. ಯಾಣ ರಾಕ್ಸ್ ಅಥವಾ ಯಾಣ ಬೆಟ್ಟ ನೋಡಿ ಹೇಗೆ ಬಂಡೆಗಳು ಹೇಗಿವೆ, ಬಂಡೆ ಒಳಗೆ ಗುಹೆಗಳಿವೆ. ಇಲ್ಲಿ ಭೈರವೇಶ್ವರ ಮತ್ತು ಮೋಹಿನಿ ಗುಹೆ ಅಂತ ಇದೆ. ಭೈರವೇಶ್ವರ ಶಿಖರ 120 ಮೀಟ್ರ್. ಇದು ಭೈರವೇಶ್ವರ ಶಿಖರ 120 ಮೀಟ್ರ್ ಎತ್ತರ ಇದೆ. ನೋಡಿ, ಆಕಾಶವನ್ನೇ ಚುಂಬಿಸುವಂತೆ 120 ಮೀಟ್ರ್ ಎತ್ತರ ಭೈರವೇಶ್ವರ ಶಿಖರ ಇದೆ. ಮನುಷ್ಯರು ನೋಡಿ ಒಂದು ಚಿಕ್ಕ ಗೊಂಬೆಗಳ ಥರ ಕಾಣ್ತಾರೆ ಈ ಶಿಖರದ ಮುಂದೆ. ಇಲ್ಲಿ ಭೈರವೇಶ್ವರ ಟೆಂಪಲ್ ಇದೆ. ನಂತರ ಮೋಹಿನಿ ಶಿಖರ ಅದು 90 ಮೀಟ್ರ್ ಎತ್ತರ ಇದೆ. ಮೋಹಿನಿ ಶಿಖರ 90 ಮೀಟ್ರ್ ಎತ್ತರ. ಭೈರವೇಶ್ವರ ಶಿಖರ 120 ಮೀಟ್ರ್ ಎತ್ತರ ಇದೆ. ಇದು ಪಶ್ಚಿಮ ಘಟ್ಟದ ದಟ್ಟ ಕಾಡಿನ ಮಧ್ಯೆ ಇದು ಯಾಣ ಒಂದು ಗುಹೆಗಳಿವೆ. ಬಂಡೆ, ದೊಡ್ಡ ಬಂಡೆ. ಇದು ಸಾವಿರಾರು ವರ್ಷಗಳಿಂದ ಇದನ್ನು ಪ್ರೊಸೆಸ್ ಆಗಿ ಈ ಥರ ಬಂಡೆಯಾಗಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. 2.7 ಮಿಲಿಯನ್ ಇಯರ್ಸ್ ಇದೆ. 2.7 ಮಿಲಿಯನ್ ಇಯರ್ಸ್ನ ಒಂದು ಪ್ರಾಕೃತಿಕ ಒಂದು ಪ್ರಕ್ರಿಯೆಯಲ್ಲಿ ಈ ರೀತಿ ಬಂಡೆಯಾಗಿ ಮಾಡಲ್ಪಟ್ಟಿದೆ ಯಾಣ ಅಂತ. ಇದರೊಳಗಡೆ ಗುಹೆಗಳಿವೆ ನೋಡಿ. ಗುಹೆಗಳು ನೀವು ನೋಡ್ಬೋದು. ಗುಹೆಗಳು ಒಳಗೆ ಹೋಗ್ಬೋದು. ಗುಹೆಗಳಿಗೆ ಹಕ್ಕಿಗಳ ಸೌಂಡ್ಗಳು ಕೇಳ್ತವೆ ನಿಮಗೆ. ತುಂಬ ಶಾಂತವಾಗಿದೆ. ಮಳೆಗಾಲದಲ್ಲಿ ತುಂಬ ನೀರು ಹರಿತಾ ಇರುತ್ತೆ. ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರ ನಮ್ಮೂರ ಮಂದಾರೆ ಹೂವೆ ಚಿತ್ರದಿಂದ ಯಾಣ ಹೊರಜಗತ್ತಿನ ಬೆಳಕಿಗೆ ಬಂತು. ಆಗಿಂದ ಇದು ಪ್ರವಾಸಿಗರನ್ನು ಹೆಚ್ಚು ಆಕರ್ಷಿಸ್ತಾ ಇದೆ. ಅದ್ರ ಮೊದಲು ಇದು ಅಷ್ಟೇನು ಪಾಪ್ಯುಲರ್ ಆಗಿತ್ತು. ಶಿವರಾಜ್ ಕುಮಾರ್ ಅವರ ನಮ್ಮೂರ ಮಂದಾರೆ ಹೂವೆ ಚಿತ್ರದಲ್ಲಿ ಯಾಣದಲ್ಲೂ ಚಿತ್ರೀಕರಣ ಮಾಡಿದರೆ ಅವಾಗ ಯಾಣ ಹೊರಜಗತ್ತಿಗೆ ಬಂತು, ಪ್ರಚಾರಕ್ಕೆ ಬಂತು. ಈಗ ವರ್ಷವೂ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಕರ್ನಾಟಕ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ದೇಶ ವಿದೇಶಗಳಿಂದಲೂ ಸಾವಿರಾರು ಪ್ರವಾಸಿಗರು ಯಾಣಕ್ಕೆ ಬರ್ತಾಯಿದ್ದಾರೆ. ಈಗ ಇದಕ್ಕೆ ಭೂವೈಜ್ಞಾನಿಕ ಪಾರಂಪರಿಕ ತಾಣ ಅಂತ ಒಂದು ಮಾನ್ಯತೆ ಸಿಕ್ಕಿರೋದ್ರಿಂದ ಇದನ್ನು ಇನ್ನಷ್ಟು ಸುರಕ್ಷಿತವಾದ ತಾಣ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿ ಮಾಲಿನ್ಯ ಆಗಲಿ ಅವಕಾಶ ಕೊಡಲ್ಲ. ಯಾವುದೇ ಪ್ಲಾಸ್ಟಿಕ್ ಉಪಯೋಗ ಮಾಡಲಿಕ್ಕೂ ಅವಕಾಶ ಕೊಡಲ್ಲ. ಇದು ಭೈರವೇಶ್ವರ ಶಿಖರ 120 ಮೀಟ್ರ್ ಎತ್ತರ ಇದೆ. ಮೋಹಿನಿ ಶಿಖರ 90 ಮೀಟ್ರ್ ಎತ್ತರ ಇದೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ವ್ಯಾಪ್ತಿಗೆ ಬರುತ್ತೆ ಯಾಣ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿಂದ ಕುಮಟಾ 31 ಕಿಲೋಮೀಟ್ರ್ ಆಗುತ್ತೆ. ಶಿರ್ಸಿ 45 ಕಿಲೋಮೀಟ್ರ್ ಆಗುತ್ತೆ. ನೀವು ಶಿರ್ಸಿಯಿಂದನೂ ಬರ್ಬೋದು, 45 ಕಿಲೋಮೀಟ್ರು.
ಕುಮಟಾದಿಂದ 31 ಕಿಲೋಮೀಟ್ರ್, ಕಾರವಾರದಿಂದ 90 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿನ ಶಿಲಾಬಂಡೆಗಳು ನುಣುಪಾಗಿದ್ದು ಮಳೆಗಾಲದಲ್ಲಿ ಜಾರುವ ಸಾಧ್ಯತೆ ಇದೆ. ಚಳಿಗಾಲದಲ್ಲಿ ಭೇಟಿ ನೀಡಲು ಸೂಕ್ತ, ಏಕೆಂದರೆ ದಟ್ಟ ಕಾಡಿನ ನಡುವೆ ಅರಣ್ಯ ಸಂಚಾರ ಆಹ್ಲಾದಕರವಾಗಿರುತ್ತೆ. ಮಳೆಗಾಲದಲ್ಲಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ. ಮತ್ತು ಉಳಿದಂತೆ ನೀವು ಶಿರ್ಸಿಂದನೂ ಬರ್ಬೋದು ಅಥವಾ ಕುಮಟಾಯಿಂದನೂ ಬರ್ಬೋದು. 2 ಮಾರ್ಗಗಳಿವೆ ಯಾಣಕ್ಕೆ ಬರಲಿಕ್ಕೆ. ಒಂದು ಸುಂದರವಾದ ಪ್ರವಾಸಿ ತಾಣ ಇದು ಯಾಣ. ಸೊಕ್ಕಿದ್ದವನು ಯಾಣಕ್ಕೆ ಬರಬೇಕು ಅಂತ ಒಂದು ಗಾದೆ ಇದೆ. ಆ ಕಾಲದಲ್ಲಿ ಯಾಣ ನೋಡಬೇಕಂದ್ರೆ ರಸ್ತೆ ಮಾರ್ಗ ಇರಲಿಲ್ಲಾಗಿತ್ತು, ಕಾಡಿನ ಮಧ್ಯೆ ಬರಬೇಕಾಗಿತ್ತು. ಅದರಿಂದ ಒಂದು ಗಾದೆ ಹುಟ್ಕೊಂಡಿದೆ, ಸೊಕ್ಕಿದ್ರೆ ಯಾಣ, ರೊಕ್ಕಿದ್ರೆ ಗೋಕರ್ಣ, ಸೊಕ್ಕಿದ್ರೆ ಯಾಣ ಅಂತ ಒಂದು ಗಾದೆ ಇತ್ತು. ಯಾಕಂದರೆ ಅಷ್ಟು ನೀವು ನಡಿಬೇಕಾಗಿತ್ತು. ಯಾಣ ನೋಡುವಂಥ ಒಂದು ಅತ್ಯುತ್ತಮವಾದ ಪ್ಲೇಸ್ ಇದು, ಟೂರಿಸ್ಟ್ ಪ್ಲೇಸು. ನಿಸರ್ಗದ ಮಧ್ಯೆ ನಿಸರ್ಗನೇ ನಿರ್ಮಿಸಿದ ಒಂದು ಪಾರಂಪರಿಕ ತಾಣ ಆಗಿ ಏರ್ಪಟ್ಟಿದೆ ಇದು. ನಿಸರ್ಗ ನಿರ್ಮಿತ ಇದು. 2.7 ಮಿಲಿಯನ್ ವರ್ಷಗಳ ಒಂದು ಪ್ರಕ್ರಿಯೆಯಲ್ಲಿ ಈ ಥರ ಒಂದು ದೊಡ್ಡ ಬಂಡೆ ನಿರ್ಮಾಣ ಆಗಿದೆ. ಅದೇ ಗುಹೆಗಳಿವೆ, ಯಾಣ ಗುಹೆಗಳಂತಲೇ ತುಂಬ ಫೇಮಸ್ ಇದೆ. ಅದರಿಂದ ಯಾಣಕ್ಕೆ ಬರುವವರ ಸಂಖ್ಯೆ ವರ್ಷವೂ ಜಾಸ್ತಿ ಆಗ್ತಾಯಿದೆ. ಅದರಿಂದ ಒಮ್ಮೆ ಯಾರು ಯಾಣಕ್ಕೆ ಭೇಟಿ ಕೊಟ್ಟರೆ ತುಂಬ ಸುಂದರವಾದ ಅನುಭವಗಳೊಂದಿಗೆ ಹೊಂದಿರ್ಬೋದು. ಇಲ್ಲಿ ನೇಚರ್ ತುಂಬ ಶಾಂತಿಯುತವಾಗಿದೆ. ಇದು ಪಶ್ಚಿಮ ಘಟ್ಟಗಳ ಮಧ್ಯೆ ಇದೆ. ದಟ್ಟ ಕಾಡಿನ ಮಧ್ಯೆ ಯಾಣದ ಬೆಟ್ಟ ಮತ್ತು ಗುಹೆಗಳು ಇದೆ. ನವಂಬರ್-ಡಿಸೆಂಬರ್ ಟೈಮಲ್ಲೂ ಅತ್ಯುತ್ತಮವಾದ ಸಮಯ ಇಲ್ಲಿ ಭೇಟಿ ಕೊಡ್ಬೋದು. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಭೇಟಿ ಕೊಡೋಕ್ಕೆ. ನವಂಬರ್-ಡಿಸೆಂಬರ್ ಟೈಮ್ ತುಂಬ ಚೆನ್ನಾಗಿರುತ್ತೆ, ಆಹ್ಲಾದಕರ ವಾತಾವರಣ ಇರುತ್ತೆ. ಯಾಣದ ಇತಿಹಾಸಗಳನ್ನು ತಿಳ್ಕೊಂಡು ಅಲ್ಲಿ ಭೇಟಿ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ.